ನಮಸ್ಕಾರ. ಒಬ್ಬರು ಪ್ರಶ್ನೆಯನ್ನ ಕೇಳಿದರೆ, ಮೇಡಮ್ ಕೈಮದ್ದಿನ ಜೊತೆನಲ್ಲಿ ಕೈಮಸಿಯನ್ನು ಹಚ್ಚಿದಾಗ ಹೇಗೆ ಹುಚ್ಚು ಹಿಡಿಯುತ್ತೆ ಮನುಷ್ಯನಲ್ಲಿ, ಅದನ್ನ ತಿಳಿಸ್ಕೊಡಿ ಮೇಡಮ್ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ಕೈಮದ್ದನ್ನ ಹಾಕಿದಾಗ ಏನೇನೆಲ್ಲ ಸಮಸ್ಯೆ ಆಗುತ್ತೋ ಅದಕ್ಕಿಂತ 1.5 ಪಟ್ಟು ಅಥವಾ 2 ಪಟ್ಟು ಜಾಸ್ತಿಯಾಗಿ ಕೈಮಸಿ ಹಚ್ಚಿದಾಗ, ಅಕಸ್ಮಾತ್ ನಿಮ್ಗೆ ಊಟದ ಜೊತೆನಲ್ಲಿ ಕೈಮದ್ದು ಸೇರಿಸಿ ಕೊಡಕ್ಕಾಗ್ಲಿಲ್ಲ ಅನ್ನೋಂತಹ ಪಕ್ಷದಲ್ಲಿ ಕೈಮಸಿಯನ್ನ ಹಚ್ತಾರೆ. ಹೊಟ್ಟೆ ಭಾಗಕ್ಕಾಗಿರ್ಬೋದು, ಕಾಲು ಕೈ ಭಾಗಕ್ಕಾಗಿರ್ಬೋದು, ತಲೆಯ ಭಾಗಕ್ಕೆ ಆಗಿರ್ಬೋದು. ಈಗ ಇವರು ಕೇಳಿರೋ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಕೈಮಸಿಯನ್ನ ಹಚ್ಚಿದಾಗ ಹೇಗೆ ಹುಚ್ಚಿಡಿಯುತ್ತೆ. ನೋಡಿ, ಹುಚ್ಚಿಡಿಯುವಂತಹ ಸಂದರ್ಭ ಯಾವಾಗ ಎದುರಾಗುತ್ತೆ ಅಂತ ಅಂದ್ರೆ, ತಲೆಯ ಭಾಗಕ್ಕೆ ಹಚ್ಚಿದಾಗ ಹುಚ್ಚಿಡಿಯುವಂತಹ ಸಂದರ್ಭ ಎದುರಾಗುತ್ತೆ. ಈಗ ನಾವು ಸರ್ವೇ ಸಾಮಾನ್ಯವಾಗಿ ನೋಡೋದಾದ್ರೆ, ಯಾವ್ದಾದ್ರೂ ಒಂದು ಚಿಂತೆ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ. ಆ ಚಿಂತೆಯನ್ನ ಮಾಡ್ತಾ ಮಾಡ್ತಾ ನಮ್ಗೆ ಸಿಕ್ಕಾಬಟ್ಟೆ ತಲೆನೋವು ಬರುವಂಥದ್ದು, ಮೈಗ್ರೇನ್ ಆಗುವಂಥದ್ದು, ಇಲ್ಲ ಅವತ್ತಿನ ದಿವಸ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತೀವಿ, ನಿದ್ದೆನೇ ಬರೋದಿಲ್ಲ. ಇಂತಹ ಒಂದು ಸನ್ನಿವೇಶದಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಅದ್ರ ಬಗ್ಗೆನೆ ಥಿಂಕ್ ಮಾಡ್ತಾ ಮಾಡ್ತಾ BP ಈ ತರ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಒಂದಕ್ಕೊಂದು ಹೆಂಗೆ ಚೈನ್ ಲಿಂಕ್ ಇರುತ್ತೋ ಅದೇ ಪ್ರಕಾರವಾಗಿ ತಲೆಯ ಭಾಗಕ್ಕೆ ಹಚ್ಚಿದಾಗ ಆ ಒಂದು ಕೈಮಸಿಯನ್ನ ಏನೇನೋ ಒಂದು ಸುಮಾರೆಲ್ಲ ಸೇರಿಸಿ ಎಲ್ಲ ರೆಡಿ ಮಾಡಿರ್ತಾರಲ್ವಾ, ಅದು ರೆಡಿ ಮಾಡಿರ್ತಕ್ಕಂಥ ಕೈಮಸಿಯನ್ನ ಹಚ್ಚಿದಾಗ ಏನಾಗುತ್ತೆ, ಈಗ ಈ ಚರ್ಮದಲ್ಲಿ ಕೆಲವೊಂದು ರಂಧ್ರಗಳು ಅಂತೇಳಿ ಇರುತ್ತೆ, ಸೂಕ್ಷ್ಮವಾಗಿ ಅದು ಒಳಗಡೆ ಸೇರ್ಕೊಳ್ಳುತ್ತೆ. ಈಗ ನಾವು ಆಯಿಲ್ ಮಸಾಜನ್ನೆಲ್ಲ ಮಾಡ್ಕೊಂತೀವಲ್ಲ, ಆಯಿಲ್ ಮಸಾಜ್ ಮಾಡ್ಕೊಂಡಾಗ ನಮ್ಗೆ ಒಳಗಡೆನೂ ಕೂಡ ರಿಲೀಫ್ ಅಂತೇಳಿ ಅನ್ಸುತ್ತೆ. ನಾವು ಮೇಲ್ಭಾಗ ಮಾತ್ರ ಹಚ್ಕೊಂಡು ರಿಲೀಫ್ ಅಂತೇಳಿ ಹೇಳೋದಕ್ಕೆ ಆಗೋದಿಲ್ಲಲ್ಲ. ಕೆಲವೊಂದೊಂದು ಮಸಾಜ್ಗಳಲ್ಲೂ ಕೂಡ ಅಷ್ಟೇ ಆ ರಂಧ್ರದ ಮುಖಾಂತರವಾಗಿ ಆಯಿಲ್ ಅಲ್ಲಿ ಇರ್ತಕ್ಕಂತಹ ಏನ್ ಕೆಲವೊಂದು ಒಳ್ಳೆ ಅಂಶ ಇರುತ್ತೋ ಅದೆಲ್ಲ ನಮ್ಮ ದೇಹದ ಒಳಗಡೆ ಹೇಗೆ ಸೇರ್ಕೊಳ್ಳುತ್ತೋ ಅದೇ ಪ್ರಕಾರವಾಗಿ ಈ ಕೈಮಸಿಯನ್ನ ಹಚ್ಚಿದಾಗ ನಮ್ಮ ದೇಹದಲ್ಲಿ ಸೇರ್ಕೊಳ್ಳುತ್ತೆ. ಈಗ ತಲೆಯ ಭಾಗಕ್ಕೆ ಹಚ್ಚಿದಾಗ ಮೆದುಳಿಗೆ ಸಂಬಂಧಪಟ್ಟಿರೋ ಹಾಗೆ ಅಲ್ಲೆಲ್ಲ ಸೇರ್ಕೊಳ್ಳುತ್ತೆ, ನಮ್ಮ ಎನರ್ಜಿ ಫೀಲ್ಡ್ ಅಲ್ಲೆಲ್ಲ ಸೇರ್ಕೊಂಡು ಆ ಎನರ್ಜಿ ಫೀಲ್ಡ್ನೆಲ್ಲ ಬ್ಲಾಕೇಜಸ್ ಮಾಡಾಕುತ್ತೆ. ಮತ್ತೆ ಹುಚ್ಚು ಹಿಡಿಯುವ ಸಂದರ್ಭ ಅಂತ ಅಂದ್ರೆ, ನಾವು ಎಷ್ಟು ಬುದ್ಧಿವಂತರಾಗಿದ್ದೀವೋ, ಎಷ್ಟು ಥಿಂಕ್ ಮಾಡ್ತಾ ಇರ್ತೀವಿ, ಎಷ್ಟು ಒಳ್ಳೆಯ ಆಲೋಚನೆಗಳನ್ನೆಲ್ಲ ಮಾಡ್ತಾ ಇರ್ತೀವಿ, ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತೀವಿ, ಲೆಕ್ಕಾಚಾರ ಎಲ್ಲ ಗೊತ್ತಿರುತ್ತೆ. ಇಲ್ಲ ಓದೋ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಆಗಿದ್ರೆ ಅವರು ಯಾವ ತರ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಹೇಗೆ ಡಿಸ್ಟಿಂಕ್ಷನ್ ತಗೊಳ್ಳೋ ಅಂಥದ್ದು, ಕ್ಲಾಸ್ಗೆ ಫಸ್ಟ್ ಬರುವಂಥದ್ದೆಲ್ಲ ಮಾಡ್ತಾರೋ ಅದೇ ಪ್ರಕಾರವಾಗಿ ಇದನ್ನ ಆಪೋಸಿಟ್ ಆಗಿ ಮಾಡ್ತಾರೆ. ಇದು ಆಪೋಸಿಟ್ ಆಗಿ ಮಾಡಿ ಮಂತ್ರಿಸಿ ಅದನ್ನ ಹಚ್ಚಿದಾಗ ಏನಾಗುತ್ತೆ, ಆ ಒಂದು ಮೆದುಳಿನ ಭಾಗದಲ್ಲಿ ಇರ್ತಕ್ಕಂತಹ ಶಕ್ತಿ ಏನಿದೆಯೋ, ಈಗ ಎಷ್ಟು ಚುರುಕಾಗಿದ್ರು ಅಂತ ಹೇಳಿದ್ನೋ ಆ ಚುರುಕಾಗಿರೋದೆಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ಡೌನ್ ಆಗ್ತಾ ಬರುತ್ತೆ. ಕೆಲವೊಂದೊಂದು ಟೈಮಲ್ಲಿ ಏನಾಗುತ್ತಪ್ಪ ಅಂತ ಅಂದ್ರೆ, ಈಗ ನಾವು ನಮ್ಮ ಒಂದು ಪ್ರಯತ್ನವನ್ನ ಮಾಡ್ತೀವಿ, ನಾವು ಟ್ರೀಟ್ಮೆಂಟ್ ಕೊಡೋದು ಅಥವಾ ಏನೋ ಒಂದು ಹೇಳ್ಕೊಟ್ಟಿರ್ತೀವಿ, ಅದನ್ನು ಅವರು ಫಾಲೋ ಮಾಡ್ತಾ ಇರ್ತಾರೆ. ಕೆಲವೊಬ್ರಿಗೆ ತುಂಬ ಲಾಂಗ್ ಟೈಮ್ ಆಗೋಗ್ಬಿಡುತ್ತೆ. ಮತ್ತೆ ಇನ್ನೂ ಕೆಲವೊಬ್ಬರಿಗೆ ಅದೊಂದು ನೋವು ಏನಿರುತ್ತಲ್ವಾ, ಈಗ ಕೈಮಸಿ ಹಚ್ಚಿದಾಗ ಹುಚ್ಚಿಡ್ದಂಗೆ ಹಾಡ್ತಾರಲ್ಲ, ಯಾಕೆ ಅಂತ ಹೇಳಿರಲ್ಲ, ಅಕಸ್ಮಾತ್ ಕೈಮಸಿ ಹಚ್ಚಿದಾಗ ಅದೇನಾದ್ರೂ ಮೀರಿತ್ತು ಅಂದ್ರೆ ಅದನ್ನ ನಾನೂ ಕೂಡ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಮೀರಿರೋ ಅಂಥದ್ದನ್ನ ಸರಿ ಮಾಡೋದು ತುಂಬಾ ಕಷ್ಟ. ಎಲ್ಲೋ ಅಪರೂಪಕ್ಕೆ ಒಂದೊಂದು ಸರಿ ಹೋಗ್ಬೋದು. ಒಟ್ಟು ನಾವು ಮಾಡೋ ಅಂಥ ಪ್ರಯತ್ನನ ದೇವ್ರ ಮೇಲೆ ಭಾರ ಹಾಕಿ ಮಾಡ್ತಾ ಇರಬೇಕು ಅಷ್ಟೇನೆ. ಆ ಒಂದು ಪ್ರಯತ್ನವನ್ನ ಮಾಡಿದ್ರಲ್ಲಿ ಪ್ರತಿ ಸರಿನೂ ಅಷ್ಟೇನೆ ಫಲಗಳು ಯಾವ್ಯಾವ ಥರ ಕೊಡಬೇಕು ಅಂತೇಳಿ ದೇವ್ರಿಗೂ ಕೂಡ ಗೊತ್ತಿರುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ಎಫೆಕ್ಟ್ ಕೂಡ ಹಾಕಿರ್ತೀವಿ. ಜೊತೆಯಲ್ಲಿ ಅವರು ಕೂಡ ಕೆಲವೊಂದು ಹೇಳಿದ್ದನ್ನ ಮಾಡ್ತಾ ಇರ್ತಾರೆ. ಪ್ರಕೃತಿಯಿಂದನೂ ಕೂಡ ಒಂದು ಒಳ್ಳೆ ಎನರ್ಜಿ ಪಾಸ್ ಆಗಿ ಒಳ್ಳೇದಾದ್ರೂ ಆಗಬಹುದು. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಅದೇನಾದರೂ ತುಂಬ ಮಿತಿ ಮೀರಿತ್ತು ಅಂತಂದರೆ ಏನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ. ಹಾಗಾಗಿ ದೊಡ್ಡವರೆಲ್ಲ ಏನು ಮಾಡ್ತಿದ್ರು, ಹಳೆ ಕಾಲದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡ್ತಿದ್ರು. ಈ ಅಭ್ಯಂಜನ ಸ್ನಾನದಲ್ಲಿ ಸೀಗೆಕಾಯಿ ಮತ್ತು ಅರಿಶಿನ ಮತ್ತು ಹರಳೆಣ್ಣೆಯನ್ನು, ಪ್ಯೂರ್ ಇರ್ತಕ್ಕಂಥ ಹರಳೆಣ್ಣೆಯನ್ನು 3 ಮಿಕ್ಸ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಎನರ್ಜಿಯನ್ನು ತುಂಬಿ ನೆತ್ತಿಯ ಭಾಗಕ್ಕೆಲ್ಲ ಹಚ್ಕೊತಿದ್ರು. ಇದು ಹೇಳ್ತಾ ಹೋದರೆ ಸುಮಾರು ಇಷ್ಟುದ್ದ ಲೀಸ್ಟೇನೇ ಇದೆ. ನೀವು ಕೇಳಿದ್ದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.